ನಾನು ಶಿಕ್ಷಣ ಮಂತ್ರಿ ಆದಾಗ ಒಂದು ತೆಗೆದಿದ್ದೆ, ಯಾವ ಶಿಕ್ಷಕರು ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತಾರ ಅವ್ರು ಉತ್ತಮವಾದಂತ ಪಾಠ ಮಾಡ್ತಾರ. ಅದಕ್ಕೆ ಏನ್ ಮಾಡಿ ನೀವು ಉತ್ತಮವಾದ ಪಾಠ ಮಾಡ್ತಾರ ಅಂದ್ರ ನಾವೇನ್ ಹೇಳಿದ್ವಿ ಅಂದ್ರ ಅವ್ರಿಗೆ ಕಿರಿಕಿರಿ, ಅವ್ರ ಇನ್ಕ್ರಿಮೆಂಟ್, ಅವ್ರ ಪಗಾರು, ಮತ್ತೊಂದು ಮುಗಿದೊಂದು ಇಂಥವೆಲ್ಲ ಏನಿರ್ತಾವಲ್ಲ ಇವೆಲ್ಲವನ್ನ ಅವ್ರಿಗೆ ಕಿರಿಕಿರಿದೆಲ್ಲವನ್ನ ಸಾಲ್ವ್ ಮಾಡೀನಿ. ಹಾಗಾಗಿ ನಮ್ಮ ಕಾಲಕ್ಕೆ ಉತ್ತಮವಾದ ಶಿಕ್ಷಣ, ಉತ್ತಮವಾದ ರಿಸಲ್ಟ್, ಕ್ವಶನ್ ಪೇಪರ್ ಔಟ್ ಆಗ್ಲಿಲ್ಲ, ಸ್ಟ್ರೈಕ್ ಆಗಲ್ಲ, ಏನೂ ಆಗಲ್ಲ. ಹಾಗೆ ಮಾನಸಿಕವಾಗಿ ನೆಮ್ಮದಿ ಇರಬೇಕಾದ್ರೆ ನಮ್ಗೆ ಇತಿಹಾಸ ಇರಬಾರ್ದು. ನಮ್ಮಲ್ಲಿ ದುಡ್ಡು 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 ಗಳಿಸಿ 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 ಏನ್ ಸುಖ ರಾತ್ರಿ ನಿದ್ದೆ ಮಾಡಂಗಿಲ್ಲ. ನಾವು ಮಲ್ಕೊಂಡ್ ಕೂಡಲೇ 10 ನಿಮಿಷ ನಾನು ನಿದ್ದೆ ಹತ್ತದ್ವಿ. ನಾವ್ ಮಲ್ಕೊಂಡಾಗ ಹೇಳ್ತತ್ರ ನಮ್ಮ ಏನ್ರಿ ಇನ್ನು ಈಗ ಮಾತಾಡ್ತೀನಿ ಅನ್ಕೊಂಡು ಗೊರಕೆ ಹೊಡಕತ್ತೀವಿ ಅಂದ್ರ ನೆಮ್ಮದಿ. ಹಾಗಾಗಿ ನಾನು ಹೆಲ್ತ್ ಸರಿ ಇದೆ. ಮತ್ ನಮ್ಗೆ ಯಾವ ಇದಿಲ್ಲ. ವಾಕಿಂಗ್ ಮಾಡ್ತೀನಿ, ತೋಟಕ್ಕೆ ಹೋದ್ರೆ ಕೆಲಸ ಮಾಡ್ತೀನಿ. ಆದ್ರೂ ಕೂಡ 125 ಹಸುಗಳ ತೋಟದಲ್ಲಿ. ಒಂದೊಂದು ಸಾವಯವ ಇಡೀ ಸೌತ್ ಕರ್ನಾಟಕಕ್ಕ, ಸೌತ್ ಇಂಡಿಯಾಕ್ಕ ಫಸ್ಟ್ ಅದೀವಿ ನಾವು. ಸಾವಯವ ಎರೆಹುಳು ಗೊಬ್ಬರ ಮತ್ ತೋಟಕ್ಕೆ ಹೋಗ್ತೀವಿ, ಅಲ್ಲೆಲ್ಲ ಮಾಡ್ತೀವಿ, ನೆಮ್ಮದಿಯಿಂದ ಇರ್ತೀವಿ. ಹೀಗಾಗಿ ನಮಗೆ ಏನಂದ್ರೆ ಯಾವುದೇ ತರದ ನಮಗ ಈ ಹೊರಗಿನ ನೋವುಗಳು, ಹೊರಗಿನ ಟೆನ್ಷನ್ಗಳು ಕಡಿಮೆ. ಟೆನ್ಷನ್ ಇರ್ತಾವ, ಸಭಾಪತಿಯಾಗಿ ಕುಂತಿರ್ತೀನಿ, ಒಮ್ಮೆ ಭಾಳ ಟೆನ್ಷನ್ ಹಾಕವಲ್ಲಿ. ಅಲ್ಲಿ ಕುಂತಾಗ ಸ್ವಲ್ಪ ಪ್ರಾಬ್ಲಮ್ ಹಾಕವ, ಅವ್ನ ಹೆಂಗೋ ಮ್ಯಾನೇಜ್ ಮಾಡ್ತೀನಿ.